ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆಯಿತು. ಸ್ವಲ್ಪ ಬಿಸಿಲು ಉಂಟು ಇವತ್ತು. ನೋಡಿ ವೆದರ್ ಯಾವ ಥರ ಉಂಟಂತ. ಫುಲ್ ಬಿಸಿಲು ಉಂಟು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದೇನೆ. ಜಸ್ಟ್ ಸಿಂಪಲಾಗಿ. ಇವತ್ತು ಗುರುವಾರ ಅಲ್ಲ. ಮತ್ತು ಬಾವಿಯಲ್ಲಿ ತುಂಬ ನೀರಾಗಿದೆ ಅಂತೆ. ನಾನು ಇಲ್ಲಿವರೆಗೂ ನೋಡಿಲ್ಲ. ಇವತ್ತು ಹೋಗಿ ನೋಡುವ, ನಿಮಗೂ ತೋರಿಸ್ತೇನೆ ಬನ್ನಿ ಎಷ್ಟು ನೀರಾಗಿದೆ ಅಂತ. ಮತ್ತು ಮೀನು ಕೂಡ ಉಂಟಂತೆ, ಕಾಣುತ್ತೇನೋ ನೋಡುವ. ನೋಡಿ ಇಷ್ಟು, ಇನ್ನು ಸ್ವಲ್ಪ ತುಂಬಿದರೆ ಬಾವಿ ಫುಲ್ ತುಂಬಾಗುತ್ತೆ. ಗುಂಡು ಎದ್ದಿದ್ದಾನಂತೆ, ಹೋಗಿ ಗುಂಡನ್ನು ತೋರಿಸ್ತೇನೆ. ಅವನು ಮಲ್ಕೊಂಡಿದ್ದ. ಹಾಯ್ ಮಾಡಿ ಗುಂಡು ಯೂಟ್ಯೂಬ್ ಚಾನಲಿಗೆ. ಅವನು ಇವಾಗ ಎದ್ದಿದ್ದಾನಲ್ಲ, ಅದಕ್ಕೆ ಮಾಡ್ಕೊಂಡಿದ್ದಾನೆ. ಯಾವಾಗಲೂ ಹೇಳುವಾಗ ಗೈಸ್ ಕಿರಿಕಿರಿ ಮಾಡ್ಕೊಂಡು ಹೇಳೋದು. ಒಂದಿನ ನಗ್ತಾ ಹೇಳಲ್ಲ. ಸಣ್ಣ ಮಕ್ಕಳಲ್ಲ, ಅದಕ್ಕೆ ಸ್ನಾನ ಮಾಡಿ ಮಲಗಿಸಿದ್ದೆ. ಅವನು ಹೇರ್ ಸ್ಟೈಲ್ ನೋಡಿ ಯಾವ ಥರ ಉಂಟು. ಗೂಗ್ಲಿ ಹೇರ್ ಸ್ಟೈಲ್. ಬಾಯ ಅಂತ ತೆಗ್ದಿದ್ದಾನೆ. ಹಾಯ್ ಮೇಡಮ್ಮ. ಹಾಯ್. ಅವನು ಇವಾಗ ಮೂಡಿಲ್ಲ ಗೈಸ್. ಇಲ್ಲಾಂದರೆ ಇಷ್ಟೊತ್ತಿಗೆ ಜಿಗ್ದಾಡ್ತಿರ್ತಿದ್ದ. ಇವಾಗ ಎದ್ದಿದ್ದಾನಲ್ಲ, ಅದಕ್ಕೆ ಅಷ್ಟೇ ನಾವು ಕ್ಯಾಮ್ರಾ ಕಡೆ ಲಕ್ಷ್ಯ ಕೊಡ್ತಿಲ್ಲ. ಮತ್ತು ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನನ್ನ ವಿಡಿಯೋ ನೋಡಿ ನಮಗೀಗೆ ಸಪೋರ್ಟ್ ಮಾಡಿ ಗೈಸ್. ಗುಂಡು ನೋಡಿ ಇವತ್ತು ಈ ಥರ ರೆಡಿಯಾಗಿದ್ದಾನೆ. ಗುಂಡು ಅಂದರೆ ಅವನ ಹೆಸರು ನಂದೀಶ್. ನಾ ಗುಂಡು ಅಂತ ಕರಿತೇನೆ. ನಮ್ಮ ಮನೇಲೆಲ್ಲರೂ ಗುಂಡು ಅಂತ ಕ್ಯೂಟಾಗಿ ಕರಿತಾನೆ. ಅವ್ನು ಹುಟ್ಟಿದಾಗಿಂದ ಗುಂಡು ಅಂತಲೇ ಕರೆಯೋದು ಅವನಿಗೆ. ಅದಕ್ಕೆ ಗುಂಡು. ಅವ್ನು ನಿಜವಾಗಿ ಅವನಿಗೆ ಇಟ್ಟಿರೋ ಹೆಸರು ನಂದೀಶ್ ಅಂತ. ನಂದೀಶ್ ನೋಡಿ, ವೈಟ್ ಕಲರ್ ಶರ್ಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಅವ್ನು ಗೇಮ್ ಆಡ್ತಿದ್ದಾನೆ, ಫ್ರೀ ಫೈರ್. ಇವತ್ತು ರಜೆ ಅಲ್ಲ, ಅದಕ್ಕೆ ಗೇಮ್ ಆಡ್ತಿದ್ದಾರೆ. ಮಸ್ತಿ ತುಂಬ ಆಗಿದ್ದಾನೆ ಗೈಸ್. ಇವನು ಎಷ್ಟು ಮಸ್ತಿ ಆಗಿದ್ದಾನೆ ಅಂದರೆ ಯಾವಾಗಲೂ ಅಮ್ಮ ಹತ್ರನೇ ಬೇಕು. ನೋಡಿ ಎಷ್ಟು ಆಟ ಆಡ್ತಾನೆ, ಎಷ್ಟು ಮಸ್ತಿ ಮಾಡ್ತಾನೆ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಸ್ವಲ್ಪ ಅವನಿಗೆ ಊಟ ಮಾಡಿಸುವ. ಈಗ ಮಧ್ಯಾಹ್ನ 3 ಹೊತ್ತು ಕೊಡ್ತೇನೆ. ಬೆಳಿಗ್ಗೆ, ಮಧ್ಯಾಹ್ನ, ನೈಟ್. ಮತ್ತು ಸ್ವಲ್ಪ ಮಧ್ಯಾಹ್ನ ಅನ್ನ ಮತ್ತು ತುಪ್ಪ ಹಾಕಿ ಕೊಡ್ತೇನೆ. ಮಕ್ಕಳಿಗೆ ತುಪ್ಪ ಹಾಕಿದರೆ ವೆಯ್ಟ್ ಗೇನ್ ಆಗ್ತಾರೆ ಗೈಸ್. ನೀವು ನಿಮ್ಮ ಮಕ್ಕಳಿಗೆ ತುಪ್ಪ ಹಾಕಿ ತಿನ್ನಿಸಿ, ಒಳ್ಳೆ ವೆಯ್ಟ್ ಗೇನ್ ಆಗುತ್ತೆ. ನಾನು ನನ್ನ ಮಗುಗೆ ದಿನಕ್ಕೆ ಒಂದು ಸಲ ಆದರೂ ಸ್ವಲ್ಪ ತುಪ್ಪ ಹಾಕಿ ಏನಾದರೂ ತಿನ್ನಿಸ್ತೇನೆ. ಅವನು ಇಷ್ಟಪಟ್ಟು ತಿಂತಾನೆ. ಚೆನ್ನಾಗಿ ಫುಲ್ ಖಾಲಿ ಮಾಡ್ತಾನೆ ಅವನು. ನೋಡಿ ಈ ಥರ ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ತಿಂತಾರೆ ಮಕ್ಕಳು. ನೋಡಿ ಆಟ ಆಡ್ತಿದ್ದಾನೆ ಗೊಂಬೆ ಇಟ್ಕೊಂಡು. ರಾಜ್ಕುಮಾರ. ಮತ್ತು ಮಧ್ಯಾಹ್ನ ಊಟ ದಾಲ್ ಸಾಂಬಾರ್, ಕಾಳು ಪಲ್ಯ, ಉಪ್ಪಿನಕಾಯಿ. ಅವನಿಗೂ ಬೇಕಂತೆ ಗೈಸ್ ಊಟ. ತೊಗೊಮ್ಮವ, ಆಯ್ತು ಊಟ ಮಾಡು. ಅವ್ನು ಹಂಗೆ ಗೈಸ್, ನಾವು ಊಟ ಮಾಡುವಾಗ ಬಂದು ಮೈ ಮೇಲೆ ಹತ್ತಾನೆ, ನನಗೂ ಕೊಡು ಅಂತ. ಅವಾಗ ಸ್ವಲ್ಪ ಬಾಯಲ್ಲಿಟ್ಟರೆ ತಿನ್ಕೊಂಡು ಕೂತ್ಕೊತಾನೆ. ಇದು ನೋಡಿ ಗೈಸ್, ನಾವು ಆ ಕಡೆ ನಿಂತ್ಕೊಂಡಿದ್ದೇವೆ. ನಮ್ಮನ್ನು ನೋಡಿ ಯಾವ ಥರ ಓಡಿ ಬರ್ತಾನೆ. ಗೈಸ್ ನೋಡಿ ಎಷ್ಟು ಕೋಳಿ ಬಂದಿದೆ. ಬಿಸಿಲು ಬಿದ್ದಿದ್ದಲ್ಲ, ಅದಕ್ಕೆ ಕೋಳಿ ಮೇಲಿಗೆ ಬಂದಿದೆ. 1, 2, 3 ಕೋಳಿ. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೇವೆ. ಇದು ನೋಡಿ ಗೈಸ್, ಚರ್ಚು ಎಷ್ಟು ಒಳ್ಳೆ ಉಂಟು, ಎಷ್ಟು ದೊಡ್ಡ ಚರ್ಚು. ನಮ್ಮ ಅತ್ತೆ ಮನೆಯಲ್ಲಿ ಕರು ತಂದಿದ್ದಾರಂತೆ, ಅದಕ್ಕೆ. ಚರ್ಚ್ ಪಕ್ಕದಲ್ಲಿ ಶಾಲೆ. ನೋಡಿ ಪಾರ್ಕ್ ಥರ ಉಂಟು. ಇದು ನೋಡಿ, ಇದೊಂದು ಎಷ್ಟು ಕ್ಯೂಟ್ ಆಗುಂಟು. ಇವಾಗ ಅಲ್ಲಿ ಹೋಗ್ತೇವೆ. ಕರು ತಂದಿದ್ದಾರಂತೆ, ನೋಡುವ ಯಾವ ಥರ ಉಂಟಂತ. ನೋಡಿ ಇದೇ ಕರು, ಚೆನ್ನಾಗುಂಟು ಕರು. ಚಿಕ್ಕದು ಗೈಸ್, ಇನ್ನೂ ದೊಡ್ಡದಾಗಬೇಕದು. ಗಂಡು ಕರು. ಸರಿ ಗೈಸ್, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್. ಥ್ಯಾಂಕ್ ಯು.